ಈಗ ನೋಡಿ ಕ್ವಶನ್ ಏನು, ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್, ಫೋರಿಯರ್ ಸೈನ್ ಆ್ಯಂಡ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಕಾಮ ಆಲ್ಫಾ ಗ್ರೇಟರ್ ದೆನ್ 0. ಇದು ತುಂಬ ಸತಿ ಕೇಳಿದ್ದಾರೆ ಕ್ವಶನ್ ಪೇಪರಲ್ಲಿ, ಗೊತ್ತಾಗ್ತಿದೆಯಲ್ವಾ? ಹೆಂಗೆ ಮಾಡಬೇಕು ನೋಡ್ಕೊಳ್ಳಿ. ಹೇಳಿ, ಫಸ್ಟ್ ಏನು ಬರ್ಕೊಳ್ಳೋಣ? ಫಸ್ಟು ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಸೈನ್ ಫಾರ್ಮುಲಾ ಹೇಳಿ, ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮು. ಇದು ಫಾರ್ಮುಲಾ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಫಾರ್ಮುಲಾ ಗೊತ್ತಿಲ್ಲ ಅಂದರೆ ನೀವು ಪ್ರಾಬ್ಲಮ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ. ಫಸ್ಟ್ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಹೇಳಿ, ಎಫ್ ಎಸ್ ಆಫ್ ಯು ಅಂದ್ರೇನು? 0 to infinity ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಎಫ್ ಸಿ ಆಫ್ ಯು ಅಂದರೆ ಕೊಸೈನ್ಗೆ 0 to infinity ಇಂಟೆಗ್ರಲ್ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಹೇಳಿ, ಫಸ್ಟ್ ಏನು ಮಾಡಬೇಕು? ಎಫ್ ಎಸ್ ಆಫ್ ಯು ಹೇಳಿ. ಎಫ್ ಎಸ್ ಆಫ್ ಯುಗೆ ಫಾರ್ಮುಲಾ ಏನು? 0 to infinity ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಇಲ್ಲಿ ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು, ಇಲ್ಲಿ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಏನು? ಇ ಪವರ್ ಮೈನಸ್ ಆಲ್ಫಾ ಎಕ್ಸ್. ಇದ್ರ ಬದಲು ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಹಾಕ್ಕೋಬೇಕು. ಹೇಳಿ, 0 to infinity ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಎಲ್ಲೇನು ಬರುತ್ತೆ? ಸೈನ್ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಇಂಟಿಗ್ರೇಷನ್ದು ಫಾರ್ಮುಲಾ ಹೇಳಿ. ಇಂಟೆಗ್ರಲ್ ಆಫ್ ಹೇಳಿ, ಇ ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ 1/a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎ ಸೈನ್ ಬಿ ಎಕ್ಸ್ ಮೈನಸ್ ಬಿ ಕಾಸ್ ಬಿ ಎಕ್ಸ್. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಂಟಿಗ್ರೇಷನ್ ಮಾಡೋಕ್ಕೆ ಇದೊಂದು ಫಾರ್ಮುಲಾ ಗೊತ್ತಿದ್ರೆ ಸಾಕು ನಿಮಗೆ. ಅರ್ಥ ಆಗ್ತಿದೆಯಲ್ವಾ? ಬರ್ನೋಲೀಸ್ ಯಾವಾಗ ಇದು ಯೂಸ್ ಮಾಡೋಂಗಿಲ್ಲ ಅಂದರೆ ಇ ಪವರ್ ಬಂದಾಗ. ಎಕ್ಸ್ ಇಂಟು ಸೈನ್ ಯು ಎಕ್ಸ್ ಬಂದರೆ ಬರ್ನೋಲೀಸು. ಬರ್ನೋಲೀಸು. ಈ ಇದ್ದರೆ ಈ ಫಾರ್ಮುಲಾ ಇ ಪವರ್ ಎ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್ ಥರ ಇದೆಯಲ್ವಾ, ಅದಕ್ಕೆ ಈ ಫಾರ್ಮುಲಾ. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಹೇಳಿ, 1/a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಸಾರಿ ಇದರಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀನಿ, ಇಂಟು ಹೇಳಿ ಇ ಪವರ್ ಎ ಎಕ್ಸ್ ಇಂಟು ಎ ಸೈನ್ ಬಿ ಎಕ್ಸ್ ಮೈನಸ್ ಬಿ ಕಾಸ್ ಬಿ ಎಕ್ಸ್. ಈ ಫಾರ್ಮುಲಾನ ನೀಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಹೇಳಿ, 1/a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಇ ಪವರ್ ಎ ಎಕ್ಸ್ ಎ ಸೈನ್ ಬಿ ಎಕ್ಸ್ ಮೈನಸ್ ಬಿ ಕಾಸ್ ಬಿ ಎಕ್ಸ್. ಇಲ್ಲಿ ಕಂಪೇರ್ ಮಾಡಿ ಇದನ್ನ ಇದಕ್ಕೆ. ಎ ಜಾಗದಲ್ಲಿ ಏನಿದೆ ಇಲ್ಲಿ ನೋಡಿ, ಇ ಪವರ್ ಎ ಎಕ್ಸ್ ಇದೆ, ಇಲ್ಲಿ ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಇದೆ. ಎ ಜಾಗದಲ್ಲಿ ಏನಿದೆ? ಮೈನಸ್ ಆಲ್ಫಾ. ವೆರಿ ಗುಡ್. ಮೈನಸ್ ಆಲ್ಫಾ ಎಕ್ಸ್ ಅಲ್ಲ, ಎ ಜಾಗದಲ್ಲಿ ಮೈನಸ್ ಆಲ್ಫಾ ಇದೆ. ಎಕ್ಸ್ ಬಿಟ್ಟು ಏನಿದೆ ಅದು ಎ. ಅರ್ಥ ಆಗ್ತಿದೆಯಲ್ಲ? ಬಿ ಜಾಗದಲ್ಲಿ ಏನಿದೆ? ಸೈನ್ ಬಿ ಎಕ್ಸ್ಗೆ ಕಂಪೇರ್ ಮಾಡಿ, ಯು ಇದೆ. ಕರೆಕ್ಟಾಗಿ ನೋಡಿ. ಅರ್ಥ ಆಗ್ತಿದೆಯಲ್ಲ? ಬಿ ಜಾಗದಲ್ಲಿ ಏನಿದೆ? ಯು. ಇದನ್ನ ಈಗ ಹಾಕಿ ಇಂಟಿಗ್ರೇಷನ್ ಮುಗೀತು. ಈಗೇನು ಮಾಡಬೇಕು? ಎ ಬಿ ವ್ಯಾಲ್ಯೂನ ಈ ಎಕ್ಸ್ಪ್ರೆಷನ್ಗೆ ಹಾಕಿ ಇಲ್ಲಿ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ, ಏನಾಯಿತು? ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು 1/a ಅಂದ್ರೇನು? ಮೈನಸ್ ಆಲ್ಫಾ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಅಂದ್ರೇನು? ಬ್ರಾಕೆಟ್ ಓಪನ್ ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ಸೈನ್ ಯು ಎಕ್ಸ್ ಮೈನಸ್ ಯು ಕಾಸ್ ಯು ಎಕ್ಸ್. ಕರೆಕ್ಟ್ ಆಗಿದೆಯಲ್ವಾ? ಲಿಮಿಟ್ ಏನು? ಇನ್ಫಿನಿಟಿ. ಬರೀ ಇದಕ್ಕೆ ಈ ಫಾರ್ಮುಲಾ ನೆನಪು ಕಟ್ಕೋಬೇಕು. ಇದು ಫುಲ್ಗೇನು ಲಿಮಿಟ್ ಹಾಕೋದು ಬೇಕಾಗಿಲ್ಲ. ಯಾಕೆ ಅಂದರೆ ಇಲ್ಲಿ ಎಕ್ಸ್ ಇಲ್ಲ, ಬರೀ ಎಕ್ಸ್ ಇರೋದನ್ನ ಒಂದು ಕಡೆ ಮಾಡ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು, ಅದಕ್ಕೆ ಮಾತ್ರ ಲಿಮಿಟ್ ಹಾಕಿ. ಗೊತ್ತಾಗ್ತಿದೆಯಲ್ವಾ? ಬರೀ ಏನಿಲ್ಲ, ಎ ಜಾಗದಲ್ಲಿ ಏನಾಗಬೇಕು? ಮೈನಸ್ ಆಲ್ಫಾ. ಬಿ ಜಾಗದಲ್ಲಿ ಯು ಹಾಕ್ಬಿಟ್ಟು ಹೇಳಿ, ಇದು 1/ಮೈನಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಇಂಟು ಮೈನಸ್ ಆಲ್ಫಾ ಸೈನ್ ಯು ಎಕ್ಸ್ ಮೈನಸ್ ಯು ಕಾಸ್ ಯು ಎಕ್ಸ್. ಅದನ್ನ ಬರೆದ್ಬಿಡ್ಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ ಹೇಳಿ, ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು 1/ಮೈನಸ್ ಆಲ್ಫಾ ಸ್ಕ್ವೇರ್ ಅಂದ್ರೇನು?
ವೆರಿ ಗುಡ್. ಮೈನಸ್ ಆಲ್ಫಾ ಹೋಲ್ ಸ್ಕ್ವೇರ್ ಅಂದರೆ ಏನು? ಮೈನಸ್ ಆಲ್ಫಾ ಇಂಟು ಮೈನಸ್ ಆಲ್ಫಾ, ಮೈನಸ್ ಇಂಟು ಮೈನಸ್ ಬರೀ ಆಲ್ಫಾ ಸ್ಕ್ವೇರ್ ಬರಿಬೋದು. ಅರ್ಥ ಆಗ್ತಿದೆಯಲ್ಲ? ಪ್ಲಸ್ ಆಲ್ಫಾ ಸ್ಕ್ವೇರ್ ಬದಲು ಏನು ಬರಿಬೋದು ನಾವು? ಆಲ್ಫಾ ಸ್ಕ್ವೇರ್ ಯು ಸ್ಕ್ವೇರ್. ಗೊತ್ತಾಯ್ತಲ್ವಾ? ಈಗ ಇದನ್ನ ರಬ್ ಮಾಡ್ಬಿಡ್ತೀನಿ. ಈಗ ಲಿಮಿಟ್ ಅಪ್ಲೈ ಮಾಡೋಣ, ಕರೆಕ್ಟ್ ಅಲ್ವಾ? ಈಗ ಎಕ್ಸ್ ಜಾಗದಲ್ಲಿ ಇನ್ಫಿನಿಟಿ ಹಾಕಿದ್ರೆ ಏನಾಗುತ್ತೆ? ಇದು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದಾಗ ಮೈನಸ್ ಆಲ್ಫಾ ಹೋಲ್ ಸ್ಕ್ವೇರ್ ಇರೋದಲ್ವಾ, ಪ್ಲಸ್ ಆಲ್ಫಾ ಸ್ಕ್ವೇರ್ ಬರುತ್ತೆ. ಹಾಂ, ಮೈನಸ್. ಈಗ ಮೈನಸ್ ಆಲ್ಫಾ ಹೋಲ್ ಸ್ಕ್ವೇರ್ ಏನು ಹೇಳಿ? ಮೈನಸ್ ಆಲ್ಫಾ ಇಂಟು ಮೈನಸ್ ಇಂಟು ಮೈನಸ್ ಆಲ್ಫಾ ಇಂಟು ಆಲ್ಫಾ, ಬರೀ ಆಲ್ಫಾ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಈಗ ನೋಡಿ, ಎಕ್ಸ್ ಜಾಗದಲ್ಲಿ ಇನ್ಫಿನಿಟಿ ಹಾಕಿ, ಇ ಪವರ್ ಮೈನಸ್ ಆಲ್ಫಾ ಇಂಟು ಇನ್ಫಿನಿಟಿ, ಇ ಪವರ್ ಮೈನಸ್ ಇನ್ಫಿನಿಟಿ ಬರುತ್ತೆ. ಇ ಪವರ್ ಮೈನಸ್ ಇನ್ಫಿನಿಟಿ ಅಂದ್ರೇನು? ಝೀರೋ. ಝೀರೋ ಇಂಟು ಎನಿಥಿಂಗ್ ಏನಾಗುತ್ತೆ? ಝೀರೋ. ಆ್ಯಕ್ಚುಲಾಗಿ ಝೀರೋ ಬರೋದು ಎಲ್ ಹಾಸ್ಪಿಟಲ್ ರೂಲ್ ಅಂತ ಬರುತ್ತೆ ನಿಮಗೆ ಲಿಮಿಟ್ ಅಪ್ಲೈ ಮಾಡೋದು. ಅದರಿಂದ ಅರ್ಥ ಆಗ್ತಿದೆಯಲ್ವ? ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಅಪ್ಪರ್ ಲಿಮಿಟ್ ಏನು ಹಾಕಿ? ಝೀರೋ. ಯಾಕಂದರೆ ಇ ಪವರ್ ಮೈನಸ್ ಇನ್ಫಿನಿಟಿ ಬಂದರೆ ಝೀರೋ ಅಂದ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇ ಪವರ್ ಮೈನಸ್ ಇನ್ಫಿನಿಟಿ ಅಂದ್ರೇನು? ಝೀರೋ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆ? ಅಪ್ಪರ್ ಲಿಮಿಟ್ಗೇನು? ಝೀರೋ. ಮೈನಸ್ ಲೋವರ್ ಲಿಮಿಟ್ನ ನೀಟಾಗಿ ಅಪ್ಲೈ ಮಾಡಿ. ಹೇಳಿ, ಯಾವುದ್ರ ಜಾಗದಲ್ಲಿ ಝೀರೋ ಆಗಬೇಕಿದು? ಈಗ ಇಂಟಿಗ್ರೇಟ್ ಮಾಡಿರೋದು ಯಾವುದು? ವಿತ್ ರೆಸ್ಪೆಕ್ಟ್ ಟು ಎಕ್ಸು. ನೀವು ಎಕ್ಸ್ ಇರೋ ಕಡೆ ಏನಾಗಬೇಕೀಗ? ಝೀರೋ. ಅಪ್ಪರ್ ಲಿಮಿಟ್ ಬಿಟ್ಬಿಡಿ, ಮುಗೀತು. ಅಪ್ಪರ್ ಲಿಮಿಟ್ ಏನು ಆನ್ಸರ್? ಝೀರೋ. ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಈಗ ಲೋವರ್ ಲಿಮಿಟ್ನ ಇಲ್ಲಿ ಬರಿಬೇಕು ನಾವು. ಲೋವರ್ ಲಿಮಿಟ್ ಇಲ್ಲಿ ಹಾಕ್ಬಿಟ್ಟು ಎಕ್ಸ್ ಜಾಗದಲ್ಲಿ ಝೀರೋ ಹಾಕ್ಬಿಟ್ಟು ಬರಿಬೇಕು. ಹೇಳಿ, ಏನಾಗುತ್ತೆ? ಇ ಪವರ್ ಮೈನಸ್ ಝೀರೋ, ಹೇಳಿ, ಮೈನಸ್ ಆಲ್ಫಾ ಸೈನ್ ಝೀರೋ ಮೈನಸ್ ಯು ಕಾಸ್ ಝೀರೋ, ಕ್ಲೋಸ್ ಬ್ರಾಕೆಟ್. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಹೇಳಿ, ಏನೇನು ಗೊತ್ತಿರ್ಬೇಕು ನಿಮಗೆ? ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ ಝೀರೋ, ಇ ಪವರ್ ಮೈನಸ್ ಝೀರೋ ಅಂದರೆ 1. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಕಾಸ್ ಝೀರೋ ಅಂದರೆ, ಸೈನ್ ಝೀರೋ ಅಂದರೆ ಎಲ್ಲಿ ಬರೀಲಿ? ಇಲ್ಲೇ ಬರ್ಬಿಡ್ತೀನಿ. ಕಾಸ್ ಝೀರೋ ಅಂದ್ರೇನು? ಸೈನ್ ಝೀರೋ ಅಂದರೆ ಇದು ಬೇಸಿಕ್ಕು. ಅರ್ಥ ಆಗ್ತಿದೆಯಲ್ವಾ? ಇದು ಗೊತ್ತಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಇದೆಲ್ಲ ರಫ್ ವರ್ಕು ಬರೆಯೋಕ್ಕೆ ಹೋಗ್ಬೇಡಿ, ಸರಿನಾ? ಇದು ನಿಮಗೆ ಗೊತ್ತಿರಲಿ, ಆಯ್ತಲ್ವ? ಇದೆಲ್ಲ ರಫ್ ವರ್ಕು ಆಯ್ತಲ್ವ? ಇದೇ ಮೇನ್ ಆನ್ಸರ್ ಬರೀಬೇಕಾಗಿರೋದು. ಈಗ ಹೇಳಿ, ಆನ್ಸರ್ ಏನು? ಎಫ್ ಎಸ್ ಆಫ್ ಯು ಏನು? 1/α ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಝೀರೋ ಮೈನಸ್ ಅಂದರೆ ಝೀರೋ ಬಿಟ್ಬಿಡಿ, ಮೈನಸ್ ಹಂಗೆ ಇಟ್ಕೊಳ್ಳಿ. ಇ ಪವರ್ ಮೈನಸ್ ಝೀರೋ ಅಂದರೆ ಏನು? ಮೈನಸ್ ಆಲ್ಫಾ ಸೈನ್ ಝೀರೋ ಅಂದರೆ ಮೈನಸ್ ಯು ಕಾಸ್ ಝೀರೋ ಅಂದರೆ 1. ಈಗ ಏನಾಗುತ್ತೆ ಪೂರ್ತಿ ಆನ್ಸರು? ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು 1/α ಸ್ಕ್ವೇರ್ ಯು ಸ್ಕ್ವೇರ್ 1. ಝೀರೋ ಇಂಟು ಎನಿಥಿಂಗ್ ಇಸ್ ಮೈನಸ್ ಯು ಇಂಟು 1 ಅಂದರೆ ಯು. ಇಲ್ಲಿ ಮೈನಸ್ ಯು, ಮೈನಸ್ ಇಂಟು ಮೈನಸ್ ಪ್ಲಸ್ ಯು. ಫೈನಲ್ ಆನ್ಸರ್ ಏನು? ಯು. ಅಥವಾ ಯುನೇ ಬರೀರಿ, ಯು ಬೈ ಆಲ್ಫಾ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಇದು ಎಫ್ ಎಸ್ ಆಫ್ ಯು. ನೆಕ್ಸ್ಟ್ ಏನು ಮಾಡಬೇಕು? ಎಫ್ ಸಿ ಆಫ್ ಯು. ಇದನ್ನ ರಬ್ ಮಾಡ್ತೀನಿ. ಈ ಫಾರ್ಮುಲಾ ಗೊತ್ತಿದೆಯಲ್ವಾ ನಿಮಗೆ? ಈಗ ನೋಡಿ, ಎಫ್ ಎಸ್ ಆಫ್ ಯು ಆಯಿತು. ಈಗ ಎಫ್ ಸಿ ಆಫ್ ಯುದು ಫಾರ್ಮುಲಾ ಹೇಳಿ. ಇಂಟೆಗ್ರಲ್ 0 to ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಕಾಸ್ ಯು ಎಸ್ ಟಿ. ಅದೆರಡು ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವಾ? ಹೇಳಿ, ಎಫ್ ಸಿ ಆಫ್ ಯುಗೆ ಫಾರ್ಮುಲಾ ಹೇಳಿ. ಇಂಟೆಗ್ರಲ್ ಆಫ್ 0 to ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಹೇಳಿ 0 to ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಏನು? ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಈಗ ಇಂಟಿಗ್ರೇಷನ್ ಆಫ್ ಈಗ ಫಾರ್ಮುಲಾ ಯಾವುದು ಬರಿತೀನಿ ನೋಡಿ.
ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕಾಗಿರೋದು ಇಂಟೆಗ್ರಲ್ ಆಫ್ ಹೇಳಿ ಇ ಪವರ್ ಎ ಎಕ್ಸ್ ಕಾಸ್ ಬಿ ಎಕ್ಸ್ ಡಿ ಎಕ್ಸ್. ಈ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ. ಹೇಳಿ ಇನ್ನೊಂದು ಸತಿ. ಇಂಟೆಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಕಾಸ್ ಬಿ ಎಕ್ಸ್ ಡಿ ಎಕ್ಸ್. ಇದು ಫಾರ್ಮುಲಾ ಬಂದು 1 ಹೇಳಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಇ ಪವರ್ ಎ ಎಕ್ಸ್ ಎ ಕಾಸ್ ಬಿ ಎಕ್ಸ್ ಪ್ಲಸ್ ಬಿ ಸೈನ್ ಬಿ ಎಕ್ಸ್. ಇದು ಫಾರ್ಮುಲಾ. ಮತ್ತು ಇನ್ನೊಂದು ಅದು ಇ ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ದು ಫಾರ್ಮುಲಾ. ಇದೆರಡು ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ. ಹೇಳಿ ಒಂದ್ಸತಿ ಫಾರ್ಮುಲಾನ. ಅದು ಇಂಟೆಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಕಾಸ್ ಬಿ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇ ಪವರ್ ಎ ಎಕ್ಸ್ ಎ ಕಾಸ್ ಬಿ ಎಕ್ಸ್ ಪ್ಲಸ್ ಬಿ ಸೈ. ನೋಡಿ ಇದಕ್ಕೂ ಅದಕ್ಕೂ ಇಲ್ಲಿ ಗಂಟ ಸೇಮ್ ಇರುತ್ತೆ. ಅಲ್ಲಿ ಏನು ಬರುತ್ತೆ, ಇಲ್ಲಿ ಎ ಸೈನ್ ಬಿ, ಇಲ್ಲಿ ಕಾಸ್ ಬದಲು ಅಲ್ಲಿ ಸೈನ್ ಇರುತ್ತೆ, ಸೈನ್ ಬದಲು ಕಾಸು ಇರುತ್ತೆ, ಪ್ಲಸ್ ಬದಲು ಮೈನಸ್ ಇರುತ್ತೆ ಅಷ್ಟೇ. ಬರೀ ಸೈನ್ ಕಾಸು ಚೇಂಜ್ ಆಗುತ್ತೆ. ಕಾಸಿದ್ದಾಗ ಇಲ್ಲಿ ಕಾಸು ಫಸ್ಟ್ ಬರುತ್ತೆ, ಅಲ್ಲಿ ಸೈನ್ ಇದ್ದಾಗ ಸೈನ್ ಫಸ್ಟ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಗೊತ್ತಾಯ್ತಾ ಇಲ್ವಾ ನಿಮಗೆ? ಹೇಳ್ಬಿಡಿ ಅದನ್ನ ಇನ್ನೊಂದು ಸತಿ. ಸುಮ್ಮನೆ ಬರೆದ್ಬಿಡ್ತೀನಿ. ಇ ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ ಡಿ ಎಕ್ಸ್ ಹೇಳ್ತೀರಾ? ಇದೆರಡು ಫಾರ್ಮುಲಾ ಗೊತ್ತಿರ್ಬೇಕು. ಹೇಳಿ 1 ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೇಳಿ ಇ ಪವರ್ ಎ ಎಕ್ಸ್ ಎ ಸೈನ್ ಬಿ ಎಕ್ಸ್. ಕರೆಕ್ಟ್ ಅಲ್ವಾ? ಮೈನಸ್ ಬಿ ಕಾಸ್. ಇಲ್ಲಿ ಮೈನಸ್ ಬರುತ್ತೆ, ಎಲ್ಲ ಸೇಮ್ ಇರುತ್ತೆ. ಕಾಸ್ ಬದಲು ಸೈನ್, ಸೈನ್ ಬದಲು ಕಾಸ್, ಪ್ಲಸ್ ಬದಲು ಮೈನಸ್, ಬಾಕಿದೆಲ್ಲ ಸೇಮ್. ಅರ್ಥ ಆಯ್ತಲ್ವಾ? ಈಗ ಇದಕ್ಕೆ ಕಂಪೇರ್ ಮಾಡಿ. ಯಾವುದಕ್ಕೆ? ಇದನ್ನ ಇದಕ್ಕೆ ಕಂಪೇರ್ ಮಾಡಿ. ಎ ಜಾಗದಲ್ಲಿ ಏನಿದೆ ಹೇಳಿ. ಎ ಜಾಗದಲ್ಲಿ ಏನಿದೆ? ಎ ಜಾಗದಲ್ಲಿ ಏನು ಹೇಳಿ? ಮೈನಸ್ ಆಲ್ಫಾ. ವೆರಿ ಗುಡ್. ಎ ಜಾಗದಲ್ಲಿ ಏನಿದೆ? ಮೈನಸ್ ಆಲ್ಫಾ. ಬಿ ಜಾಗದಲ್ಲಿ ಎಕ್ಸಾ? ಕಾಸ್ ಯು ಎಕ್ಸ್ ಇದೆ. ಕಾಸ್ ಬಿ ಎಕ್ಸ್ ಅಂದರೆ ಯು. ಕರೆಕ್ಟಾಗಿ ಕಂಪೇರ್ ಮಾಡಿ. ಇಲ್ಲಿ ಎಕ್ಸ್ ಬಿಟ್ಟು ಹೇಳಬೇಕು ಎ, ಎಕ್ಸ್ ಬಿಟ್ಟು ಏನು ಮೈನಸ್ ಆಲ್ಫಾ. ಇಲ್ಲಿ ಎಕ್ಸ್ ಬಿಟ್ಟು ಏನಿರೋದು ಯು. ಹುಷಾರು. ಈ ಏನ ಮೈನಸ್ ಈಗ ನೋಡಿ, ಯು ಬದಲು ಎಕ್ಸ್ ಆಗಿಬಿಟ್ರೆ ಪೂರ್ತಿ ಪ್ರಾಬ್ಲಮ್ ರಾಂಗ್ ಆಗಿಬಿಡುತ್ತೆ. ಈಗ ನೋಡಿ, ಎ ಜಾಗದಲ್ಲಿ ಮೈನಸ್ ಆಲ್ಫಾ ಹಾಕಿ, ಬಿ ಜಾಗದಲ್ಲಿ ಯು ಹಾಕಿ. ಹೇಳಿ ಏನಾಗುತ್ತೆ ಆನ್ಸರು? ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು 1 ಎ ಸ್ಕ್ವೇರ್ ಅಂದ್ರೇನು? ಮೈನಸ್ ಆಲ್ಫಾ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೇನು? ಯು ಸ್ಕ್ವೇರ್. ಇ ಪವರ್ ಹೇಳಿ ಇ ಪವರ್ ಮೈನಸ್ ಆಲ್ಫಾ ಎಕ್ಸ್. ಆಮೇಲೆ ಎ ಅಂದರೆ ಮೈನಸ್ ಆಲ್ಫಾ ಕಾಸ್ ಯು ಎಕ್ಸ್ ಪ್ಲಸ್ ಯು ಸೈನ್ ಯು ಎಕ್ಸ್. ಲಿಮಿಟ್ ಏನು? 0 ಟು ಇನ್ಫಿನಿಟಿ. ನೆಕ್ಸ್ಟ್ ಹೇಳಿ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು 1 ಮೈನಸ್ ಆಲ್ಫಾ ಸ್ಕ್ವೇರ್ ಅಂದ್ರೇನು? ಬರೀ ಆಲ್ಫಾ ಸ್ಕ್ವೇರ್ ಪ್ಲಸ್. ಈಗ ಎಕ್ಸಾಕ್ಟಲ್ಲಿ ಇನ್ಫಿನಿಟಿ ಹಾಕಿದ್ರೆ ಏನಾಗುತ್ತೆ? ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ 0 ಮೈನಸ್ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಏನಾಗುತ್ತೆ? ಇ ಪವರ್ ಮೈನಸ್ 0. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೋಡಿ. ಇನ್ಫಿನಿಟಿ ಹಾಕಿದ್ರೆ ಇ ಪವರ್ ಮೈನಸ್ ಇನ್ಫಿನಿಟಿಯಿಂದ 0 ಆಗಿಬಿಡುತ್ತೆ. 0 ಇಂಟು ಎನಿಥಿಂಗ್ 0 ಮೈನಸ್ ಲೋವರ್ ಲಿಮಿಟ್ಗೆ ಎಕ್ಸಾಕ್ಟಲ್ಲಿ 0 ಆಗಬೇಕು. 0 ಹಾಕಿದ್ರೆ ಹೇಳಿ ಇ ಪವರ್ ಮೈನಸ್ 0 ಮೈನಸ್ ಆಲ್ಫಾ ಕಾಸ್ 0 ಹೇಳಿ ಮೈನಸ್ ಆಲ್ಫಾ ಕಾಸ್ 0. ಆಮೇಲೆ ಪ್ಲಸ್ ಯು ಸೈನ್ 0. ಕರೆಕ್ಟ್ ಅಲ್ವಾ? ಇದನ್ನ ರಬ್ ಮಾಡ್ಬಿಡ್ತೀನಿ. ಈಗ ನೋಡಿ, ಎಫ್ ಸಿ ಆಫ್ ಯು ಏನೈತಿ ಈಗ? 1 ಆಲ್ಫಾ ಸ್ಕ್ವೇರ್ ಯು ಸ್ಕ್ವೇರ್. 0 ಬಿಟ್ಬಿಡಿ, ಉಳಿಯೋದೇನು? -1 ಮೈನಸ್ ಆಲ್ಫಾ ಕಾಸ್ 0 ಅಂದ್ರೇನು? 1 ಪ್ಲಸ್ ಯು ಸೈನ್ 0 ಅಂದ್ರೇನು? 0. ಈಗ ನೋಡಿ, ಯು ಇಂಟು 0 ಏನು? ಮೈನಸ್ ಆಲ್ಫಾ ಇಂಟು 1 ಏನು? ಮೈನಸ್ ಆಲ್ಫಾ. ಮೈನಸ್ ಇಂಟು ಮೈನಸ್ ಪ್ಲಸ್. ಇದನ್ನ ಒಂದು ಸ್ಟೆಪ್ ಜಾಸ್ತಿನೇ ಮಾಡೋಣ ಬೇಕಿದ್ರೆ. ಹೇಳಿ ಎಫ್ ಸಿ ಆಫ್ ಯು ಅಂದ್ರೇನು? 1 ಆಲ್ಫಾ ಸ್ಕ್ವೇರ್ -1 ಇಂಟು ಮೈನಸ್ ಆಲ್ಫಾ ಪ್ಲಸ್ 0.
ಮೈನಸ್ ಆಲ್ಫಾ ಝೀರೋ ಪ್ಲಸ್ ಝೀರೋ ಅಂದರೆ ಮೈನಸ್ ಆಲ್ಫಾನೇ, ಮೈನಸ್ ಇಂಟು ಮೈನಸ್ ಬರೀಲ್ಲ ಡೈರೆಕ್ಟು ಆಲ್ಫಾ ಬೈ ಆಲ್ಫಾ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಸಿಂಪಲ್ಲು. ಸೈನ್ಗೆ ಯು ಬೈ ಆಲ್ಫಾ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್, ಕಾಸ್ಗೆ ಯು ಬದಲು ಆಲ್ಫಾ ಬರುತ್ತೆ ಅಷ್ಟೇ. ಮೈನಸ್ ಆಲ್ಫಾ ಹಾಂ ಯು ಝೀರೋನೇ ಬರೋದು. ಯು ಝೀರೋ ಅಂದರೆ ಏನು? ಯು ಇಂಟು ಝೀರೋ ಆಗುತ್ತೆ. ಯು ಝೀರೋನೇ ಬರೋದು ಅದು. ನಾವು ಝೀರೋ ಇರೋದ್ರಿಂದ ಯು ಇಂಟು ಝೀರೋ ಏನು? ಝೀರೋ ಬರೀತೀವಿ. ಈಗ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಲಾ ಅಥವಾ ಸಾಕಾ? ಇನ್ನೊಂದು ಸತಿ. ಎಫ್ ಎಸ್ ಆಫ್ ಯು ಅಂದ್ರೇನು? ಝೀರೋ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್. ಎಫ್ ಎಸ್ ಆಫ್ ಯು ಝೀರೋ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಅಂದ್ರೇನು? ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಸೈನ್ ಬಿ ಎಕ್ಸ್ ಡಿ ಎಕ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಬರುತ್ತೆ. ಇದು ಅಪ್ಲೈ ಮಾಡೋಕ್ಕೆ ಬರುತ್ತಲ್ವಾ ನಿಮಗೆ? ಅಪ್ಪರ್ ಲಿಮಿಟ್ ಏನು? ಝೀರೋ ಮೈನಸ್ ಎಕ್ಸಾಕ್ಟಲ್ಲಿ ಝೀರೋ ಹಾಕಿದ್ರೆ ಇ ಪವರ್ ಮೈನಸ್ ಝೀರೋ ಮೈನಸ್ ಆಲ್ಫಾ ಸೈನ್ ಝೀರೋ ಮೈನಸ್ ಯು ಕಾಸ್ ಝೀರೋ ಆಗುತ್ತೆ. ಸೈನ್ ಝೀರೋ ಅಂದರೆ ಝೀರೋ, ಕಾಸ್ ಝೀರೋ ಅಂದರೆ ಒನ್, ಇ ಪವರ್ ಝೀರೋ ಅಂದರೆ ಒನ್, ಇ ಪವರ್ ಮೈನಸ್ ಝೀರೋ ಅಂದರೂ ಒಂದೇ. ಮೈನಸ್ ಒನ್ ಇಂಟು ಇಲ್ಲಿ ಬರೀ ಇದು ಝೀರೋ ಆಗುತ್ತೆ, ಇದು ಯು ಆಗುತ್ತೆ. ಝೀರೋ ನೆಗ್ಲೆಕ್ಟ್ ಮಾಡಿ ಮೈನಸ್ ಯು ಇಂಟು ಮೈನಸ್ ಒನ್ ಅಂದರೆ ಪ್ಲಸ್ ಯುನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಮುಗೀತು. ಎಫ್ ಸಿ ಆಫ್ ಯುಗೆ ಏನು ಫಾರ್ಮುಲಾ? ಝೀರೋ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಎಫ್ ಸಿ ಆಫ್ ಯು ಇಂಟೆಗ್ರಲ್ ಆಫ್ ಝೀರೋ ಟು ಇನ್ಫಿನಿಟಿ ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಯು ಇಸ್ ಈಕ್ವಲ್ ಟು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಒನ್ ಬೈ ಮೈನಸ್ ಆಲ್ಫಾ ಹೋಲ್ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ಕಾಸ್ ಯು ಎಕ್ಸ್ ಪ್ಲಸ್ ಯು ಸೈನ್ ಯು ಎಕ್ಸ್ ಝೀರೋ ಟು ಇನ್ಫಿನಿಟಿ. ಇದು ಒನ್ ಬೈ ಆಲ್ಫಾ ಸ್ಕ್ವೇರ್ ಯು ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ. ಅಪ್ಪರ್ ಲಿಮಿಟ್ಗೆ ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ ಝೀರೋ ಮೈನಸ್ ಈ ಝೀರೋ ಹಾಕಿದ್ರೆ ಇ ಪವರ್ ಮೈನಸ್ ಝೀರೋ ಮೈನಸ್ ಆಲ್ಫಾ ಕಾಸ್ ಝೀರೋ ಪ್ಲಸ್ ಯು ಸೈನ್ ಝೀರೋ ಒನ್ ಬೈ ಆಲ್ಫಾ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಝೀರೋ ಮೈನಸ್ ಇದು ಝೀರೋ ಬಿಟ್ಬಿಡಿ, ಮೈನಸ್ ಒನ್ ಮೈನಸ್ ಆಲ್ಫಾ ಕಾಸ್ ಝೀರೋ ಅಂದರೆ ಒನ್, ಯು ಸೈನ್ ಝೀರೋ ಅಂದರೆ ಝೀರೋ. ಇಲ್ಲಿ ಮೈನಸ್ ಒನ್ ಇಂಟು ಮೈನಸ್ ಆಲ್ಫಾ ಪ್ಲಸ್ ಝೀರೋ. ಮೈನಸ್ ಆಲ್ಫಾ ಪ್ಲಸ್ ಝೀರೋ ಅಂದ್ರೇನು? ಮೈನಸ್ ಆಲ್ಫಾ ಇಂಟು ಮೈನಸ್ ಒನ್ ಪ್ಲಸ್ ಆಲ್ಫಾ. ಆಲ್ಫಾ ಇಂಟು ಒನ್ ಅಂದರೆ ಆಲ್ಫಾ ಬೈ ಆಲ್ಫಾ ಸ್ಕ್ವೇರ್ ಯು ಸ್ಕ್ವೇರ್. ನಾಮಕ ಇಟ್ಕೊಳ್ಳಿ. ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಬಂದರೆ ಎಫ್ ಎಸ್ ಆಫ್ ಯು ಏನು? ಯು ಬೈ ಆಲ್ಫಾ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಎಫ್ ಸಿ ಆಫ್ ಯು ಏನು? ಆಲ್ಫಾ ಬೈ ಆಲ್ಫಾ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್. ಥ್ಯಾಂಕ್ ಯು.